ಬಹಳ ಚಂದದ ಮಾತೇನು ಅಂದರೆ, ಇಲ್ಲಿ ರಾಮಚಂದ್ರನ ಮಾತು, ಯಾರೇ ಒಬ್ಬರು ನಮಗೆ ಸಿಕ್ಕಿದಾಗ ನಾವು ಹೇಗೆ ಮಾತಾಡಬೇಕು ಅನ್ನೋದನ್ನು ರಾಮಚಂದ್ರ ಇಲ್ಲಿ ತೋರಿಸ್ತಾನೆ. ಆದರೆ ನಮ್ಮ ಮಾತು ಹಾಗೆ ಯಾವತ್ತೂ ಹೇಳಿಕೊಟ್ಟ ಮೇಲೂ ನಾವು ತಿದ್ದಿಕೊಳ್ಳಲ್ಲ. ಯಾರಾದರೂ ಸಿಕ್ಕಿದಾಗ ನಾವು ಕುಶಲವೇ ಕ್ಷೇಮವೇ ಅನ್ನುವಲ್ಲಿ ಬಹಳ ಅಪರೂಪಕ್ಕೆ ಹಾಗಿರುತ್ತೆ. ಮುಂದಿನ ಮಾತೆ ನಮ್ಮ ಲೌಕಿಕ ವ್ಯವಹಾರದ ಬಗ್ಗೆ ಇರುತ್ತೆ. ಆದರೆ ರಾಮಚಂದ್ರ ಕೇಳುವ ಮಾತು ಮೊದಲು, ಕಚ್ಚಿತ್ತೇ ನಿರ್ಜಿತಾ ವಿಘ್ನಾ ಕಚ್ಚಿತ್ತೇ ವರ್ಧತೆ ತಪಃ. ನಿನ್ನ ತಪಸ್ಸು, ವ್ರತ, ಆಚರಣೆಗಳಿಗೆ ಒದಗಬಹುದಾದ ಎಲ್ಲ ವಿಘ್ನಗಳನ್ನು ನೀನು ಇಂದ್ರಿಯಗಳ ದೋಷವನ್ನು ಗೆದ್ದಿದ್ದಾನೆ. ಇದನ್ನು ಕಾಳಿದಾಸನು ಕೂಡ ಕಣ್ವರ ಭೇಟಿಯಾದಾಗ, ಅಪಿ ನಿರ್ವಿಘ್ನ ತಪಸ್ಸಃ ಮುನಯಃ, ತಪಸ್ಸಿಗೆ ಏನೂ ವಿಘ್ನವಾಗದಂತೆ ಅವರ ನಿಷ್ಠೆಯನ್ನು, ಅನುಷ್ಠಾನವನ್ನು ನಿತ್ಯವೂ ಬಿಡದಂತೆ ಮಾಡ್ತಾ ಇದ್ದಾರಾ ಅಂತ ಹೀಗೆ ಕೇಳಿ, ಇದು ಇಲ್ಲಿ ಮಾತ್ರ ಅಲ್ಲ, ಎಲ್ಲಿಯೇ ಯಾರ್ಯಾರು ಯಾವ ಯಾವ ಕರ್ತವ್ಯದಲ್ಲಿದ್ದಾರೋ ಆ ಕರ್ತವ್ಯದ ಬಗ್ಗೆ ಮೊದಲು ಮಾತಾಡಬೇಕು. ಒಬ್ಬ ಋತ್ವಿಜನಾದರೆ ಅವನ ಹತ್ರ ಮಾತಾಡಬೇಕು, ವೇದಾಧ್ಯಯನ ಎಷ್ಟಾಯಿತು, ಶಾಸ್ತ್ರಾಧ್ಯಯನ ಎಲ್ಲಿವರೆಗೆ ಬಂತು, ಯಾವುದರ ವಿಷಯದಲ್ಲಿ ನಿಮ್ಮ ಚಿಂತನೆ ಬೆಳೆದು ನಿಂತಿದೆ, ಅಥವಾ ಯಾವ ದಿಕ್ಕಿನಲ್ಲಿ ನಿಮ್ಮ ಅಧ್ಯಯನ ಸಾಗಿದೆ. ಇದನ್ನು ನಾವು ಬಿಟ್ಟೇ ಲೋಕದ ವ್ಯವಹಾರಕ್ಕೆ ಬೇಕಾದ, ವ್ಯಾಪಾರಕ್ಕೆ ಬೇಕಾದ, ಸಂಪಾದನೆಗೆ ಬೇಕಾದ, ಅಥವಾ ಮನೆ ಇನ್ನೇನು ನಮ್ಮ ಮೆಟೀರಿಯಲ್ ವರ್ಲ್ಡಿನ ಬಗ್ಗೆನೇ ನಮ್ಮ ಆಲೋಚನೆಗಳು ಬೆಳೀತಾವೆ ಹೊರತು, ಈ ಅಂತರಂಗದ ಪ್ರಪಂಚಕ್ಕೆ ಬಂದವನು ನಿನ್ನ ಅಂತರಂಗಕ್ಕೆ ಬೇಕಾದ ಯಾವ ಸೊತ್ತನ್ನು ತಪ್ಪಿಲ್ಲದೆ ಒದಗಿಸಿದ್ದಿ ಅನ್ನುವ ಪ್ರಶ್ನೆಯನ್ನು ಕೇಳುವವರು ನಾವಲ್ವೇ ಅಲ್ಲ. ಆದರೆ ರಾಮಚಂದ್ರ ಮನುಷ್ಯನಾಗಿ ಮೊದಲು ತೋರಿದ ಇಂಥದ್ದೇ ಅನೇಕ ಪಾಠಗಳಲ್ಲಿ ಒಂದು ಯಾವುದು ಅಂದರೆ ಇದು ಒಂದು. ಕಚ್ಚಿತ್ತೇ ನಿಯತಃ ಕ್ರೋಧ ಕೇಳ್ತಾನೆ, ಕೋಪವನ್ನು ಗೆದ್ದಿದ್ದೀಯಾ ಪೂರ್ತಿ. ಆಹಾರಶ್ಚ ತಪೋಧನೆ, ಇಂದ್ರಿಯಗಳ ನಿಗ್ರಹದ ಜೊತೆಗೆ ಆಹಾರದ ರುಚಿಯ ವಿಷಯದಲ್ಲೂ ಕೂಡ ನಿನ್ನನ್ನು ನೀನು ತಡೆದು ನಿಲ್ಲಿಸಿಕೊಂಡಿದ್ದೀಯೇ. ಕಚ್ಚಿತ್ತೇ ನಿಯಮ ಪ್ರಾಪ್ತಾ ಕಚ್ಚಿತ್ತೇ ಮನಸ್ಸುಖಂ, ಎಲ್ಲ ನಿಯಮಗಳನ್ನು ಚೆನ್ನಾಗಿ ನಿಷ್ಠೆಯಿಂದ ನಡೆಸ್ತಾ ನಿನ್ನ ಮನಸ್ಸು ನಿನ್ನ ಹತೋಟಿಗೆ ಬಂದಿದೆಯೇ. ಕಚ್ಚಿತ್ತೇ ಗುರು ಶುಶ್ರೂಷಾ ಸಫಲಾಚಾರು ಭಾಷಿಣಿ, ಅವಳು ಬಹಳ ಚಂದದಲ್ಲಿ ಮಾತಾಡ್ತಾಳೆ. ಅದರನ್ನೇ ಸಂಬೋಧನೆಯಾಗಿಸಿ ಅತ್ಯಂತ ಚೆಲುವಾದ, ಚೆನ್ನಾದ, ನಿಷ್ಠವಾದ, ತಪ್ಪಿಲ್ಲದ ಮಾತುಗಳನ್ನಾಡುವ ಓ ಹೆಣ್ಮಗಳೇ, ನಿನ್ನ ಗುರುಗಳಿಗೆ ನೀನು ಚೆನ್ನಾಗಿ ಶುಶ್ರೂಷೆ ಮಾಡ್ತಾ ಇದ್ದೀಯಾ, ಮತ್ತು ಆ ಶುಶ್ರೂಷೆಯಿಂದ ನೀನು ವಿದ್ಯೆ ಎಂಬಂತಹ ಅರಿವನ್ನು, ಫಲವನ್ನು ನೀನು ಪಡೆದಿದ್ದೀಯಾ. ಹೀಗೆ ರಾಮೇಣ ತಾಪಸಿ ಪೃಷ್ಟ